ಮಾಧವ, ಇದು ನನ್ನ ಪಾಲಿಗೆ ಬರೀ ನಿರ್ಧಾರ ಅಲ್ಲ, ಒಂದು ಕ್ರಾಂತಿ. ತುಳಸಿನ ಈ ವಿಷಯದಲ್ಲಿ ಒಪ್ಸೋದೇನೋ ಅಷ್ಟು ಸುಲಭ ಆಗಿರಲಿಲ್ಲ ಮಾಧವ. ಆದರೆ ನಿನ್ನನ್ನು ಪ್ರತಿ ಕ್ಷಣ ಪರೀಕ್ಷೆ ಮಾಡ್ತಾ ಬಂದೆ. ನನ್ನ ಪ್ರತಿಯೊಂದು ಪರೀಕ್ಷೆಯಲ್ಲೂ ನೀನು ಪಾಸಾಗಿದ್ದೀಯ. ಪಾರ್ಕಲ್ಲಿ ನಾನು ನಿನ್ನ ಸಂಗಾತಿ ಬಗ್ಗೆ ಕೇಳಿದಾಗ, ನಿಮ್ಮ ಮನೆಗೆ ಬಂದು ನಾನು ಮಾತಾಡಿದಾಗ ನೀನು ಯಾವತ್ತೂ ತುಳಸಿ ಬೇಕೇ ಬೇಕು ಅಂತ ಹೇಳಿದವನಲ್ಲ. ಒಂದು ವೇಳೆ ಅಂಥ ಭಾವನೆ ಏನಾದರೂ ನಿನ್ನ ಮನಸ್ಸಲ್ಲಿ ಇದ್ದರೂ ಕೂಡ ಅದನ್ನು ಮುಚ್ಚಿಡ್ಬೋದಾಗಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ಲ. ಯಾಕೆ ಅಂತಂದರೆ ನೀನು ಪ್ರಾಮಾಣಿಕ. ತುಳಸಿ ನನ್ನ ಸೊಸೆ ಅಲ್ಲ, ಮಗಳು ಮಾಧವ. ತನ್ನ ಮಗಳನ್ನು ತನಗಿಂತ ಹೆಚ್ಚಾಗಿ ಪ್ರೀತಿಸೋನು ಸಿಗ್ತಾನೆ ಅಂತಂದಾಗ ತಂದೆಗೆ ಅದಕ್ಕಿಂತ ಹೆಚ್ಚು ಖುಷಿ ಏನಿದೆ ಹೇಳು ಮಾಧವ. ನಾನಿಲ್ಲದೆ ಇರೋವಾಗಲೂ ನನ್ನ ಮಗಳನ್ನು ನನಗಿಂತ ಚೆನ್ನಾಗಿ ನೋಡ್ಕೋತೀಯ ಅಲ್ವೇನೋ? ಮಾಧವ, ಈ ದತ್ತ ದೇವರ ಮುಂದೆ ಬಿಟ್ಟರೆ ಬೇರೆ ಯಾರ ಮುಂದೆನೂ ಕೈ ಒಡ್ಡಿ ಬೇಡ್ದವನಲ್ಲ. ಈ ಹೊತ್ತು ನಿನ್ನ ಮುಂದೆ ಕೈ ಒಡ್ಡಿ ಬೇಡ್ತಾ ಇದ್ದೀನಿ. ಮಾಧವ, ಮುಂದೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನನ್ನ ಮಗಳ ಜೊತೆನಲ್ಲೇ ನಿಂತು ಹೆದರಿಸ್ತೀಯ ಅಲ್ವಾ? ಖಂಡಿತ. ನನ್ನ ರಾಜ್ಕುಮಾರ ಎಲ್ಲ ಅನ್ಕೊಂಡ ಹಾಗೆ ಆಗಲಿ. ಇವತ್ತು ನನ್ನ ಮದುವೆ ಆಗ್ತಾ ಇರೋದಕ್ಕೆ ಕಾರಣ ನೀವು ಚಿಕ್ಕಮ್ಮ. ನನಗೆ ಯಾವತ್ತಿಗೂ ಅಮ್ಮನ ಆಬ್ಸೆನ್ಸ್ ಕಾಡದೇ ಇರೋ ಥರ ನೋಡ್ಕೊಂಡ್ರಿ. ನನಗೆ ಯಾವಾಗಲೇ ಕಷ್ಟ ಅಂದರೂ ನೀವು ನನ್ನ ಜೊತೆಗೆ ನಿಂತಿದ್ರಿ. ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಚಿಕ್ಕಮ್ಮ. ಥ್ಯಾಂಕ್ ಯು ಸೋ ಮಚ್. ಮಗನಿಗೋಸ್ಕರ ಇಷ್ಟು ಮಾಡ್ತಾ ಇದ್ರೆ ಹೇಗೆ ಹೇಳು ಅಭಿ? ನನಗೆ ನೀನು ಬೇರೆ ಅಲ್ಲ, ನಿಧಿ ಬೇರೆ ಅಲ್ಲ.
ಇವತ್ತು ನಿನ್ನ ಮದುವೆ ಅಂತ ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ. ಎಷ್ಟೆಲ್ಲ ಅಡೆತಡೆಗಳು ಬಂದರೂ ಕೊನೆಗೂ ನಿನ್ನ ಮದುವೆ ಆಗ್ತಿದೆಯಲ್ಲ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಮೈ ಸನ್. ಸಾಕು ಸೆಂಟಿಮೆಂಟು. ಅಭಿ ಬ್ರೋ, ನನಗಿಂತ ಜಾಸ್ತಿ ನಮ್ಮಮ್ಮ ನಿನ್ನನ್ನು ಕೇರ್ ಮಾಡ್ತಾಳಲ್ಲ. ಐ ಸಮ್ಟೈಮ್ಸ್ ಫೀಲ್ ಜೆಲಿಸ್ ನೋ. ಬಟ್ ಇಟ್ಸ್ ಓಕೆ. ಇನ್ಮೇಲೆ ನಿನಗೂ ಹೆಂಡತಿ ಬರ್ತಾಳಲ್ಲ, ನಮ್ಮ ಅಮ್ಮನ್ನ ನನಗೆ ಬಿಟ್ಕೊಡ್ಬೇಕು. ಓಕೆನಾ? ನೋ ವೇ. ಚಿಕ್ಕಮ್ಮನ ಬಿಟ್ಕೊಡೋ ಮಾತೇ ಇಲ್ಲ. ಇವರೇ ನಮ್ಮಮ್ಮ. ಇವ್ರ ಸ್ಥಾನನ ನನ್ನ ಲೈಫಲ್ಲಿ ಬೇರೆ ಯಾರೇ ಬಂದರೂ ತುಂಬಕ್ಕಾಗಲ್ಲ. ನಾನು ಅಷ್ಟೇ ಅಭಿ. ಯಾರು ಬಂದರೂ ನಿನ್ನ ಮೇಲಿನ ಕಾಳಜಿ ಕಡಿಮೆ ಆಗಲ್ಲ. ಸರಿ, ನಾನು ಆಚೆ ಇರ್ತೀನಿ, ನೀನು ಬೇಗ ಬಾ. ನಡಿ ಬೇಬಿ. ದೀಪಿಕಾ ಮೂರ್ಛೆ ಹೋಗ್ಬಾರ್ದು ತಾನೆ? ತರಲೆ ಬೇಡ. ನಿಧಿ ಬೇಡ. ಇನ್ಮೇಲೆ ನೀನ್ ಈ ತರ ಸಿಕ್ಚೋ ಇಲ್ವೋ, ಅಥವಾ ನಿನ್ನ ಗಿಲ್ಲಕ್ಕೂ ಅದಕ್ಕೆ ಪರ್ಮಿಷನ್ ತಗೋಬೇಕಾಗುತ್ತೋ ಏನೋ. ನಿನ್ನ ಕ್ಯಾಚ್. ಎನಿ ಅಪ್ಡೇಟ್ಸ್? ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸ್ವಾಹಾ. ಶ್ರೀಮನ್ಮಹಾಗಣಪತಯೇ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗಂ ವಾಮಹೇ ಕವಿಂ ಕವೀನಾಮುಪಮಶ್ರಮಸ್ತವಂ. ಮಹಾಗಣಪತಿಯೇ ನಮಃ. ಮುಡ್ಸು. ಇನ್ ಮುಂದೆ ನೀವು ಇದನ್ನ ಹಕ್ಕಿನಿಂದ ಮುಡ್ಕೋಬಹುದು. ಪುರೋಹಿತರೆ, ಆಯ್ತಾಯ್ತು, ಮಾಡಿಸ್ತೀನಿ. ಸಂಕಲ್ಪ ಮಾಡಿಸಿ ಗಣಪತಿ ಪೂಜೆ ಆಗಲಿ, ಎಲ್ಲ ಸುಸೂತ್ರವಾಗಿ ಆಗಲಿ ಅಂತ ಬೇಡ್ಕೊಳ್ಳಿ. ಯಾವುದೇ ಶುಭ ಕಾರ್ಯ ಮಾಡೋದಕ್ಕೆ ಮುಂಚೆ ಯಾವ ವಿಘ್ನಗಳು ಬರದೇ ಇರಲಿ ಅಂತಂದ್ಬಿಟ್ಟು ಗಣಪತಿ ಪೂಜೆ ಮಾಡೋದು ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ.
ಓಂ ತದೇವ ಲಗ್ನಂ ಸುದಿನಂ ತಗೊಮ್ಮ ಕೈ ತೊಳ್ಕೊ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂಗ್ರಿಯುಗಂ ಸ್ಮರಾಮಿ. ಹರ ತನ್ನೋ ವಿಷ್ಣು ಪ್ರಚೋದಯಾತ್. ಈ ಹಾರ ಬದಲಾಯಿಸ್ಕೊಳ್ಳೋದಕ್ಕೆ ಮುಂಚೆ ಅದರ ಸಂಬಂಧಪಟ್ಟ ಹಾಗೆ ಒಂದು ಕಥೆ ಹೇಳಿಬಿಡ್ತೀನಿ. ಸಮುದ್ರ ಮಂಥನದಿಂದ ಲಕ್ಷ್ಮೀದೇವಿ ಉದ್ಭವ ಆದ್ಲಲ್ಲ, ಆಗ ಆಕೆ ವಿಷ್ಣುವಿನ ಜೊತೆಗೆ ವಿವಾಹ ಆಗೋದಕ್ಕೆ ಒಪ್ಪಿಗೆಯ ಸಂಕೇತವಾಗಿ ಲಕ್ಷ್ಮಿ ವಿಷ್ಣುಗೆ ಹಾರ ಹಾಕಿದ್ಲಂತೆ. ಆ ಒಂದು ಕಾರಣದಿಂದಲೇ ಇವತ್ತಿಗೂ ನಮ್ಮಲ್ಲಿ ಈ ಹಾರ ಬದಲಾಯಿಸ್ಕೊಳ್ಳೋ ಪದ್ಧತಿ ಬಂದಿರೋದು ಅಲ್ವೇ? ಹೌದೌದು, ಎಂತ ಮಾತು ಹೇಳಿದ್ರಿ ಯಜಮಾನ್ರೆ. ತುಳಸಿ, ಮೊದಲು ನಿನ್ನ ಸರ್ದಿ. ಈಗ ದಾರ ಇರ್ಕೊಡಿ, ನಿಂತ್ಕೊಡಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜಸ್ರಾಂ ಚಂದ್ರಾಂ ಹಿರಣ್ಮಯೀ. ಮಾಧವ, ಈ ಕನ್ಯಾದಾನ ಮಾಡೋದರಿಂದ ಪುಣ್ಯ ಸಿಗುತ್ತೆ ಅಂತ ನಮ್ಮ ಪುರಾಣದ ಕಾಲದಿಂದ ನಾವು ನಂಬ್ಕೊಂಡು ಬಂದಿದ್ದೀವಿ. ಈ ಕನ್ಯಾದಾನ ಮಾಡೋದರಿಂದ ನನಗೆ ಪುಣ್ಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ತುಳಸಿನ ಪಡೆಯೋದಕ್ಕೆ ನೀನು, ನಿನ್ನನ್ನು ಪಡೆಯೋದಕ್ಕೆ ತುಳಸಿ ಪುಣ್ಯ ಮಾಡಿದ್ರಿ. ಈ ಕನ್ಯಾದಾನಕ್ಕೆ ಮದುವೆ ಶಾಸ್ತ್ರದಲ್ಲಿ ಕೂಡ ಬಹಳ ಪ್ರಾಮುಖ್ಯವಾದ ಸ್ಥಾನ ಇದೆ. ಯಾತಕ್ಕೆ ಗೊತ್ತಾ? ಇಷ್ಟು ವರ್ಷಗಳ ಕಾಲ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿ ಬೆಳೆಸಿದಂಥ ಹೆಣ್ಣು ಮಗಳನ್ನ ಬೇರೊಬ್ಬರಿಗೆ ಒಪ್ಪಿಸೋದು ಅಂತಂದರೆ ಆ ತಾಯಿಗಾಗಲಿ ತಂದೆಗಾಗಲಿ ಸುಲಭದ ಮಾತಲ್ಲ. ಪಾಪ ಆ ಹೆಣ್ಣಿಗೂ ಅಷ್ಟೇ, ಇದ್ದಕ್ಕಿದ್ದಾಗೆ ತಾನು ತನ್ನ ಮನೆಯನ್ನೆಲ್ಲ ಬಿಟ್ಟು ಬೇರೊಬ್ಬರ ಮನೆಗೆ ಶಾಶ್ವತವಾಗಿ ಹೋಗೋದು, ಅಲ್ಲಿನ ಜವಾಬ್ದಾರಿಗಳನ್ನೆಲ್ಲ ತಾನೇ ವಹಿಸ್ಕೊಳ್ಳೋದು ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಹೆಣ್ಣಾಗಿದ್ದಕ್ಕೆ ಇದೆಲ್ಲ ಸಾಧ್ಯ ಮಾಧವ, ಆದರೆ ಗಂಡಾಗಿದ್ದರೆ ಖಂಡಿತ ಇದೆಲ್ಲ ಸಾಧ್ಯ ಆಗ್ತಿರಲಿಲ್ಲ. ಇಷ್ಟೆಲ್ಲ ತ್ಯಾಗ ಮಾಡಿದ ವಧುವಿಗೆ, ಅವಳ ತಂದೆ ತಾಯಿಗೆ, ತಾನು ಅವಳನ್ನು ಕೊನೆ ತನಕ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋತೀನಿ ಅಂತ ಅಭಯ ಕೊಡೋದು ಆ ವರನ ಕರ್ತವ್ಯ.
ಅಶ್ವಪೂರ್ವಾಮೃತಮಧ್ಯಾಂ ಭಕ್ತಿನಾ ಆದಪ್ರಬೋಧಿನೀಂ ಓಂ ಬ್ರಹ್ಮಲೋಕಜಿಗೇಶಯ ಮಾಂಗಲ್ಯ ಪೂಜೆ ಮಾಡ್ಬೋದಲ್ಲ? ಮಾಂಗಲ್ಯ ಧಾರಣೆ ಆಗಲಿ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತೆ. ಮಾಂಗಲ್ಯ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ರತ್ನಸಿಂಹಾಸನ ಸಮರ್ಪಯಾಮಿ. ಓಂ ವನಸ್ಪತಿರಸೋದ್ಭೂತೋ ಗಂಧಾಢ್ಯೋ ಗಂಧವತ್ತಮ ಆಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಓಂ ಮಾಂಗಲ್ಯ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಹಾ ತೋಮ ವಿಶ್ವರೂಪಾಃ ಪಶವೋ ವದಂತೆ ಸಾನೋ ಮಂದ್ರೇ ಸಮುರ್ಜಂ ದಹಾನ. 3 ಗಂಟೆ ಹಾಕು. ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ ಅಂತ ಆ 3 ಗಂಟೆಗಳಿಗೆ ಅರ್ಥ. ಅಂದರೆ ಯಾವುದೇ ಸಂದರ್ಭದಲ್ಲಿ ಕೂಡ ನಾನು ಅವಳ ಕೈ ಬಿಡೋದಿಲ್ಲ ಅಂತ ನಿನಗೆ ನೀನೇ ಆಣೆ ಮಾಡಿಕೊಂಡು ಕಟ್ಟು.